ಈಗ ವಿಧಾನಮಂಡಲದಲ್ಲಿ ಅಧಿವೇಶನ ನಡೀತಾ ಇದೆ. ಕನ್ನಡ ಪರವಾದಂತ ಕನ್ನಡಿಗರ ಪರವಾದಂತ ಮಸೂದೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಲೇಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕಿರಣ್ ಮಜುಮ್ದಾರ್ ಏನು ಜಿಗಣಿಯಲ್ಲಿ ಮತ್ತು ಆನೆಕಲ್ಲಲ್ಲಿ ಅವರ ಏನಿದೆ ಬಯೋಕಾನ್ ಸಂಸ್ಥೆ ಅದರ ನೀರನ್ನ ಕುಡಿದು ಅನೇಕ ಜನ ಕಾಯಿಲೆ ಬಿದ್ದಿದ್ದಾರೆ. ಆ ಊರಿನಲ್ಲಿ ಆ ವಾಸನೆಗೆ ಬದುಕೋದು ಕಷ್ಟ ಇದೆ. ಆದ್ರೆ ಇವರಿಗೆ ನೇರವಾಗಿ ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನ್ ಬೇಕು, ನೀರ್ ಬೇಕು. ಆದ್ರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡ್ಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಮಾಡುವ ಇವರಿಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡ್ಲಿಕ್ಕೆ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಂತ ತಂದ್ರು ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದ್ ಪಕ್ಷ ತಾರದೇ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನ ತೆಗೆದ್ರ ಮುಖಾಂತರ ಐಟಿಬಿಟಿ ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪ್ರತಿಯೊಬ್ಬ ಮನೆಯವನು ಟ್ಯಾಕ್ಸ್ ಅನ್ನ ಕೊಡ್ತಾನೆ, ಪ್ರತಿಯೊಬ್ಬ ಉದ್ಯಮಿನೂ ಟ್ಯಾಕ್ಸ್ ಅನ್ನು ಕೊಡ್ತಾನೆ, ಚಿಕ್ಕ ಚಿಕ್ಕ ಅಂಗಡಿಯವರು ಸಹ ಟ್ಯಾಕ್ಸ್ ಅನ್ನ ಕಟ್ತಾರೆ. ಇವರಿಂದ ಐಟಿಬಿಟಿಯಿಂದ, ಕಿರಣ್ ಮಜುಮ್ದಾರ್ ಇಂದ, ಮೋಹನ್ ದಾಸ್ ಪೈ ಇಂದ ಅಥವಾ ಇನ್ಯಾವನೋ ಇಂದ ಈ ಸರ್ಕಾರ ನಡೀತಾ ಇಲ್ಲ, ಕನ್ನಡಿಗರ ತೆರಿಗೆಯಿಂದ ನಡೀತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಇಂಥ ಉದ್ಯಮಿಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಬೆದರಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಬೇಕು